ನಮ್ಮ ವಿಜಯನಗರ ಜಿಲ್ಲೆಯ ನಮ್ಮ ವರದಿಗಾರ ಅಲ್ಲಿನ ವಾಸ್ತವ ಸ್ಥಿತಿಯನ್ನು ವಾಕ್ತೃ ಮೂಲಕ ಅನಾವರಣಗೊಳಿಸಿದರೆ ಅದು ನೋಡ್ಕೊಂಬರೋಣ. ನಮಸ್ಕಾರ. ಇಲ್ಲಿ ವಿಜಯನಗರ ಜಿಲ್ಲಾ ಹಗರಬೊಮ್ಮನಹಳ್ಳಿ ತಾಲೂಕಿನ ಒಂದು ರಾಮನಗರ ಅಂತಂದು ಹೇಳಿ ಹೆಸರುವಾಸಿಯಾದಂತಹ ಇದು ಒಂದು ಹೃದಯ ಭಾಗ ಅಂತಂದು ಹೇಳ್ಬೋದು. ಇಲ್ಲಿ ನಿಯರ್ ಬೈ ಇಲ್ಲೇ ರಾಮನಗರದ ಬಸ್ ಸ್ಟ್ಯಾಂಡ್, ರಾಮನಗರ ಒಂದು ಏರಿಯಾದಿಂದ ಒಂದು 200 ಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಜೂನಿಯರ್ ಕಾಲೇಜ್ ಆಗಿರ್ಬೋದು ಮತ್ತು ಡಿಗ್ರಿ ಕಾಲೇಜ್ ಆಗಿರ್ಬೋದು. ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ 2-3 ಸಾವಿರ ಪ್ರತಿನಿತ್ಯ ಓಡಾಡುವಂತ ಸ್ಟೂಡೆಂಟ್ಸ್ ಗಳಿಗೆ ಇಲ್ಲಿ ಒಂದು ಸುವ್ಯವಸ್ಥೆ ಆದ ಒಂದು ವ್ಯವಸ್ಥಿತವಾದ ಒಂದು ಸ್ಥಳ ಇಲ್ಲ. ಇಲ್ಲಿ ಹೇಳ್ಬೇಕಂತ ಅಂತಂದ್ರೆ ಇಲ್ಲಿ ಯಾವುದೇ ಒಂದು ಸ್ಟೂಡೆಂಟ್ಸ್ ಗಳಿಗೆ ಕುಂದ್ರವಾದ ವ್ಯವಸ್ಥೆ ಇಲ್ಲ, ಆಮೇಲೆ ತಂಗುದಾಣ ವ್ಯವಸ್ಥೆ ಇಲ್ಲ. ಆ ದಿನನಿತ್ಯ ಓಡಾಡುವಂತ ಒಂದು ರಸ್ತೆ ಕೂಡ ಎಷ್ಟು ಹದಗೆಟ್ಟು ಹೋಗಿದೆ ಅಂತಂದ ಹೇಳಿ ಈ ವಿಜುವಲ್ಸ್ ಅಲ್ಲಿ ನೋಡ್ಬೋದು. ಇದೇ ರೀತಿ ಪ್ರತಿನಿತ್ಯ ಇದೇ ರೂಟ್ ಅಲ್ಲಿ ಎಲ್ಲಾ ಹಗರಬೊಮ್ಮನಹಳ್ಳಿಯಿಂದ ಹಿಡಿದು ವಿಜಯನಗರ ಆಮೇಲೆ ಹರಿಹರ ಈ ಮಾರ್ಗದಲ್ಲಿ ಓಡಾಡುವಂತ ಪ್ರತಿಯೊಂದು ಬಸ್ಸು ಕೂಡ ಈ ಮಾರ್ಗದಲ್ಲೇ ಓಡಾಡ್ಬೇಕು. ಆಮೇಲೆ ಸುತ್ತಮುತ್ತ ಒಂದು 20-30 ಹಳ್ಳಿಯಿಂದ ಓಡಾಡುವಂತ ವಿದ್ಯಾರ್ಥಿಗಳಿಗೆ ದಿನನಿತ್ಯ ಬಸ್ ವ್ಯವಸ್ಥೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಆಮೇಲೆ ಇಲ್ಲಿ ಒಂದು ಈ ಸುತ್ತಮುತ್ತ ನೋಡ್ತಿರ್ಬೋದು ಸ್ಟೂಡೆಂಟ್ಸ್ ಗಳಿಗೆ ಎಷ್ಟು ಇಲ್ಲಿ ನೋಡೋದಾದ್ರೆ ದಿನನಿತ್ಯ ಇದೇ ಮಾರ್ಗದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಆಗಿರ್ಲಿ, ಈ ಕ್ಷೇತ್ರದ MLA ಗಳಾಗಿರ್ಲಿ ಇದೇ ಮಾರ್ಗದಲ್ಲಿ ಯಾವುದೇ ರೀತಿ ಈ ರಸ್ತೆ ಆಗಿರ್ಲಿ, ಈ ಸುವ್ಯವಸ್ಥೆ ಆಗಿರ್ಲಿ, ಈ ವ್ಯವಸ್ಥೆ ಬಗ್ಗೆ ಯಾವುದೇ ಅಧಿಕಾರಿಗಳಾಗಿರ್ಲಿ, ಈ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಯಾವುದೇ MLA ಕೂಡ ಈ ಒಂದು ವ್ಯವಸ್ಥೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಆದಷ್ಟು ಬೇಗನೆ ಈ ವ್ಯವಸ್ಥೆಗೆ ಆಮೇಲೆ ಈ ಮಾರ್ಗದಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ಒಂದು ತಂಗುದಾಣ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಇದು ನಮ್ಮ ವರದಿಗಾರ ಏನು ವಿಜಯನಗರ ಜಿಲ್ಲೆಯ ನಮ್ಮ ವರದಿಗಾರರು ನೋಡಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ವಿದ್ಯಾರ್ಥಿಗಳಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಪ್ರತಿನಿತ್ಯವೂ ಕೂಡ ಓಡಾಡೋದಕ್ಕೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂಥೇಳಿ ಇನ್ನು ವಾಸ್ತವ ಚಿತ್ರಣವನ್ನು ತೆಗೆದಿಟ್ರು. ಹಾಗಿದ್ರೆ ಏನೇನು ಅಪ್ಡೇಟ್ಸ್ ಆಗಿದೆ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ವಿದ್ಯಾರ್ಥಿಗಳು ಸಾರ್ವಜನಿಕರು ಪರದಾಟವನ್ನು ಅನುಭವಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ದೂರವಾಣಿ ಸಂಪರ್ಕದ ಮೂಲಕ ಅವ್ರನ್ನ ಸಂಪರ್ಕವನ್ನು ಮಾಡಿದ್ದೇವೆ. ಅವರಿಂದ ಮಾಹಿತಿಯನ್ನು ಪಡೆಯೋಣ ನಮ್ಮ ವರದಿಗಾರರಿಂದ. ಇವ್ರ ಹೆಸರು ಗೊತ್ತಾಗಲಿಲ್ಲ. ಸಂತೋಷ್, ಈಗ ನೋಡಿ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದ ಮೂಲಕ ಈ ಸಂಬಂಧಪಟ್ಟ ಸಚಿವರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಏನಿದೆ ಪರಿಸ್ಥಿತಿ, ಯಾಕೆ ಇಲ್ಲಿನ ಅಧಿಕಾರಿಗಳು ಇಲ್ಲಿನ ಜನಪ್ರತಿನಿಧಿಗಳು ಈ ಸಮಸ್ಯೆ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಡಿಲ್ಲ, ಯಾವ ರೀತಿ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ವಿದ್ಯಾರ್ಥಿಗಳು ಸಾರ್ವಜನಿಕರು ಅನ್ನುವಂಥದ್ದು. ಸರ್ ನಮಸ್ತೆ. ಹಲೋ, ಮಾತಾಡಿ ಸರ್. ನಮಸ್ತೆ. ಇದು ನಮಸ್ಕಾರ. ಹಗರಿಬೊಮ್ಮನಹಳ್ಳಿ, ವಿಜಯನಗರ ಜಿಲ್ಲಾ ಹಗರಿಬೊಮ್ಮನಹಳ್ಳಿ ಪಟ್ಟಣದ ಹೃದಯ ಭಾಗ ಅಂತಂದೇಳಿ ಹೇಳಲ್ಪಡುವ ಈ ರಾಮನಗರದಲ್ಲಿರುವಂತಹ ಒಂದು ಅವ್ಯವಸ್ಥೆ ಆ ರಾಮನಗರ ನಗರದಲ್ಲಿ ಅದೇ 200 ಮೀಟರ್ದಲ್ಲಿ ಇರುವಂತಹ ಒಂದು ಜೂನಿಯರ್ ಕಾಲೇಜ್ ಆಗಿರ್ಬೋದು, ಡಿಗ್ರಿ ಕಾಲೇಜ್ ಆಗಿರ್ಬೋದು, BSc ಕಾಲೇಜ್ ಎಲ್ಲ ಒಂದು ಟೋಟಲಿ 2000ದಿಂದ 3000 ವಿದ್ಯಾರ್ಥಿಗಳು ಓಡಾಡುವಂತ ಒಂದು ರಸ್ತೆ ಸರ್. ಅಲ್ಲಿ ಇರ್ತಕ್ಕಂತ ಒಂದು ವ್ಯವಸ್ಥೆ ನೋಡಿದ್ರೆ ತುಂಬಾ ಹದಗೆಟ್ಟೋಗಿದೆ ಸರ್. ಈ ಕ್ರಮೇಣವಾಗಿ ಕಳೆದ 5-6 ವರ್ಷಗಳಿಂದ ಇರ್ತಕ್ಕಂತ ಒಂದು ವ್ಯವಸ್ಥೆ, ರೋಡ್ ಆಗಿರ್ಬೋದು, ಆಮೇಲೆ ಬಸ್ ವ್ಯವಸ್ಥೆ ಆಗಿರ್ಬೋದು, ಸ್ಟೂಡೆಂಟ್ ಗಳಿಗೆ ತುಂಬಾ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಒಂದು ಘಟನೆ ಸರ್. ವಿದ್ಯಾರ್ಥಿಗಳು ಪ್ರತಿನಿತ್ಯ ಅದೇ ತರ ಬಸ್ಸಿಗಾಗಿ ಅಲ್ದಾಡುವ ಒಂದು ಪರಿಸ್ಥಿತಿ ಒಂದು ಕಂಡು ಬರ್ತಿದೆ. ಈ ವಿಜುವಲ್ಸ್ ಅಲ್ಲಿ ನೋಡುವುದಾದ್ರೆ ವಿದ್ಯಾರ್ಥಿಗಳು ಬಸ್ಸಿಗಾಗಿ ಎಷ್ಟು ಪರದಾಡ್ತಿದ್ದಾರೆ, ಆ ಗಾಲಿಯಲ್ಲಿ ಸಿಕ್ಕಾಕೊಂಡ್ರೆ ಎಷ್ಟು ಅನಾಹುತಗಳಾಗುತ್ತವೆ. ಸಂತೋಷ, ಏನಂದ್ರೆ ಗೊತ್ತಾಯ್ತು ನೋಡಿ, ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಈ ಭಾಗದಿಂದ ಪಟ್ಟಣಕ್ಕೆ ಹೋಗ್ಬೇಕು ಅಂದ್ರೆ ಅದು ಇನ್ನು ಅವ್ರಿಗೆ ಇರುವಂತ ವ್ಯವಸ್ಥೆನೆ ಬಸ್ಸು. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿ ಕುಳಿತಿದ್ದಾರೆ? ಅವ್ರಿಗೆ ಎಚ್ಚರಿಸೋ ಕೆಲಸವನ್ನ ಯಾರು ಮಾಡಿಲ್ವಾ? ಅಥವಾ ಏನಾಗಿದೆ, ಅವರಿಗೆ ತಲೆ ಕೆಟ್ಟೋಗಿದ್ಯಾ ಅಥವಾ ಗರ ಬಡ್ದೋಗಿದ್ಯಾ ಅಥವಾ ಇದಾರ ಇಲ್ವಾ ಅವರು ಅಂತ? ಸರ್, ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಿದ್ರೆ ಗೊತ್ತಿಲ್ಲ.
ಪ್ರತಿನಿತ್ಯ ಅಲ್ಲಿ ಕ್ಷೇತ್ರದ ಸ್ಥಳೀಯ MLA ಗಳಾಗಿರ್ಬೋದು, ಆಮೇಲೆ ಈ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ದಿನನಿತ್ಯ ಅದೇ ಮಾರ್ಗದಲ್ಲಿ ಓಡಾಡುವಂತ ಒಂದು ಸೆಂಟರ್ ಪಾಯಿಂಟ್ ರಸ್ತೆ ಸರ್ ಅದು ರಾಮನಗರ ಗ್ರಾಮದಲ್ಲಿ. ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋದು ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ಸರ್. ವಿದ್ಯಾರ್ಥಿಗಳು ಅಲ್ಲಿ ನಮ್ಗೆ ಕೂರೋದಕ್ಕೆ, ಆಮೇಲೆ ಅಲ್ಲಿ ಬಸ್ ಸ್ಟಾಪ್ ಮಾಡೋದಕ್ಕೆ ಒಂದು ತಂಗುದಾನ ಒಂದು ವ್ಯವಸ್ಥೆ ಮಾಡಿಕೊಡು ಅಂತಂದು ಹಲವು ಬಾರಿ ಅಲ್ಲಿ ಮನವಿ ಕೊಟ್ಟರು ಸಹ ಯಾವುದೇ ರೀತಿಯ ಇಲ್ಲಿ ಒಂದು ಕಾರ್ಯಕಲಾಪಗಳು ನಡೀತಾನೆ ಇಲ್ಲ ಸರ್. ಏನ್ ಹೇಳ್ತಾರೆ ಅವರು ಏನು ಯಾರೋ ಅಧಿಕಾರಿಗಳಂತ ಹೇಳಿದ್ರಲ್ಲ, ಅವ್ರು ಏನ್ ಹೇಳ್ತಾರೆ? ಆ ಡಿಪೋ ಮ್ಯಾನೇಜರ್ ಆಗ್ಲಿ ಅಥವಾ ಇನ್ ಸಾರಿಗೆ ಡಿಪಾರ್ಟ್ಮೆಂಟ್ ನ ಇನ್ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಹೇಳ್ತಾರೆ, ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ, ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ರ? ಸಾರ್ವಜನಿಕರು ಏನ್ ಹೇಳ್ತಾರೆ? ನೋಡ್ರಿ ಸರ್, ಸಾರ್ವಜನಿಕರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಮ್ಮ ಕೆಲ್ಸಗಳು ನಾವು ದಿನನಿತ್ಯ ಮಾಡ್ಕೊಂಡು ಹೋಗೋದ್ರಲ್ಲೇ ನಾವು ಬಿಸಿ ಆಗಿರ್ತೀವಿ. ಆಮೇಲೆ MLA ಸರ್ ಆಗ್ಲಿ ಅಲ್ಲ ರೀ, ಈಗ ನಾನ್ ಕೇಳ್ತಿರೋದು ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ? ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ, ಅಧಿಕಾರಿಗಳನ್ನು ಮೀಟ್ ಮಾಡಿದ ಮೇಲೆನೆ ನಮಗೆ ಇದು ಸಮಸ್ಯೆಗಳು ಈ ತರ ಕಂಡು ಬಂದಿದೆ ಸರ್. ಅದು ಅಧಿಕಾರಿಗಳು ನಾವು ಆಯ್ತ್ರಿ, ನಮ್ಗೆ ಯಾವ್ದಾದ್ರು ಒಂದು ಫಂಡ್ ಬಂದ ತಕ್ಷಣ ನಾವು ಮಾಡಿಕೊಡ್ತೀವಿ, ಯಾವ್ದಾದ್ರು ಒಂದು ಅನುದಾನ ಬಂದ ತಕ್ಷಣ ನಾವು ಈ ಗ್ರಾಂಟ್ ಇಂದ ವ್ಯವಸ್ಥೆಗಳು ಮಾಡಿಕೊಡ್ತೀವಿ ಅನ್ನೋ ಈಗ ವಿದ್ಯಾರ್ಥಿಗಳ ಈ ಸಮಸ್ಯೆ ಬಗೆಹರಿಬೇಕು ಮತ್ತೆ ಸಾರ್ವಜನಿಕರ ಈ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಅಲ್ಲಿ ಏನಾಗ್ಬೇಕಾಗಿದೆ ಹೇಳಿ ಸರ್? ವಿದ್ಯಾರ್ಥಿಗಳಿಗೆ ಏನಿಲ್ಲ, ಅಲ್ಲಿ ಒಂದು ವ್ಯವಸ್ಥೆ ಆಗಿರ್ತಕ್ಕ ಒಂದು ತಂಗುದಾನ ವ್ಯವಸ್ಥೆ ಆಗ್ಬೇಕು ಸರ್. ಬಸ್ ಸ್ಟಾಪ್ ಆಗ್ಬೇಕು ಒಂದು. ಆಮೇಲೆ ಆ ಮಾರ್ಗವಾಗಿ ಓಡಾಡ್ಬೇಕಾದ್ರೆ ಬಸ್ಸಿನ ವ್ಯವಸ್ಥೆ, ರಸ್ತೆ ಹದಗೆಟ್ಟು ಹೋಗಿರೋದ್ರಿಂದ ಒಂದು ಸುಸಜ್ಜಿತವಾದ ಒಂದು ರಸ್ತೆ ಆಗ್ಬೇಕು ಸರ್. ಆಮೇಲೆ ಸುತ್ತಮುತ್ತ ಅಗರಿಬೊಮ್ಮನಹಳ್ಳಿ ಸುತ್ತಮುತ್ತ ಇರ್ತಕ್ಕಂತ ಒಂದು ಮುಖ್ಯ ರಸ್ತೆಗಳು ತುಂಬಾ ಹದಗೆಟ್ಟು ಹೋಗಿದೆ ಸರ್. ನಿಮ್ಗೆ ಒಂದೇ ರಾಮನಗರದಲ್ಲಿ ಇರ್ತಕ್ಕಂಥ ಒಂದು ರಸ್ತೆನ ಅಷ್ಟೇನೆ ನಾವು ವಿಜುವಲ್ಸ್ ಅಲ್ಲಿ ತೋರಿಸಿರೋದು. ಸುತ್ತಮುತ್ತ ಹಲವಾರು ಇದೇ ರೀತಿ ರಸ್ತೆಗಳಲ್ಲಿ ಹದಗೆಟ್ಟು ಹೋಗಿರೋದು ತುಂಬಾ ಇದಾವೆ ಸರ್ ಅಲ್ಲಿ. ಈಗ ಅಷ್ಟೊಂದು ವಿದ್ಯಾರ್ಥಿಗಳು ಒಂದೇ ಬಸ್ಸಿಗೆ ಹತ್ತಿದ್ದಾರೆ ಅಂದ್ರೆ ಅಲ್ಲಿ ಬಸ್ ಸ್ಟಾಪ್ ಕೊಡಲ್ವಾ ಅಥವಾ ಬಸ್ಗಳ ಸಂಖ್ಯೆನೇ ಕಡಿಮೆನಾ, ಏನದು ಅಂತ? ಬಸ್ ಇದಾವೆ ಸರ್, ಆದ್ರೆ ನಾನ್ ಸ್ಟಾಪ್ ಗಳು ಜಾಸ್ತಿ ಇದಾವೆ. ಅಲ್ಲಿ ಹರಿಹರ ಟು ವಿಜಯನಗರ ಆ ಮಾರ್ಗದಲ್ಲಿ ಓಡಾಡುವಂತ ಬಸ್ಗಳು ತುಂಬಾ ಇದಾವೆ. ದಿನ ಏನಿಲ್ಲ ಅಂದ್ರೆ ಒಂದ್ 100-200 ಬಸ್ಗಳು ಡೈಲಿ ಓಡಾಡ್ತವೆ. ನಾನ್ ಸ್ಟಾಪ್ ಬಸ್ಗಳು ತುಂಬಾ ಇದಾವೆ. ಸ್ಟೂಡೆಂಟ್ಸ್ ಗೆ ಒಂದು ರೆಸ್ಪಾನ್ಸ್ ಇಲ್ಲ. ಸ್ಟೂಡೆಂಟ್ಸ್ ಗಳು ಇದಾರೆ ಅಂದ್ರೆ ಅಷ್ಟು ದೂರ ಹೋಗಿ ಸ್ಟಾಪ್ ಮಾಡೋದು, ಫುಲ್ ಜನ ಇರೋದ್ರಿಂದ ಹಂಗ ಹೋಗ್ಬಿಡೋದು, ಮೂವ್ ಮಾಡಿಬಿಡೋದು. ಅಂದ್ರೆ ಸ್ಟೂಡೆಂಟ್ಸ್ ಗಳಿಗೆ ಯಾವುದೇ ತರಹದ ರೆಸ್ಪಾನ್ಸ್ ಇಲ್ಲ. ಸ್ಟಾಪ್ ಕೂಡ ಮಾಡಕ್ಕೆ ಅನುಮತಿ ಮಾಡಿಕೊಡಲ್ಲ ಸರ್. ಓಕೆ, ತುಂಬಾ ಒಳ್ಳೆ ವರದಿ ಮಾಡಿದಿರಿ. ನೋಡೋಣ, ಅಧಿಕಾರಿಗಳನ್ನ ಜನಪ್ರತಿನಿಧಿಗಳನ್ನ ಸಂಪರ್ಕ ಮಾಡೋ ಪ್ರಯತ್ನವನ್ನ ಮಾಡ್ತೀವಿ. ಇದು ಜವಾಬ್ದಾರಿ ಇದು.